ಅಥವಾ ಬೇರೆ ಕಾರ್ಪೊರೇಟ್ಸ್ ಇರ್ಬೋದು, ಯಾರು ಕಾಯ್ತಾ ಇಲ್ಲ ನಿಮ್ಗೆ. ನಮ್ಗೆ ಆಹ್ವಾನನೂ ಮಾಡೋದಿಲ್ಲ, ಅವ್ರು ಕಾಯೋದು ಇಲ್ಲ. ನಾವೇ ಹೋಗಿ ಪಿಚ್ ಮಾಡಬೇಕು. ವಿ ಆರ್ ಮಾರ್ಕೆಟಿಂಗ್ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ, ಫಾರ್ ಇಂಡಿಯಾ. ಅವ್ರಿಗೆ ಹೆಂಗ್ರಿ ಗೊತ್ತಾಗುತ್ತೆ ನಮ್ಮ ಪಾಲಿಸಿ? ನಾವು ಹೋಗಿ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ, ಕುತ್ಕೊಂಡು ಪ್ರೆಸೆಂಟೇಶನ್ ಕೊಡ್ಬೇಕು. ಹೆಂಗೆ ನಮ್ಮ ಸೆಕ್ರೆಟರಿಗಳು ನಮ್ಗೆ ಕೊಡ್ತಾರೆ, ನಾವಲ್ಲಿ ಹೋಗಿ ಆ ಮಿನಿಸ್ಟರ್ಸ್ಗೆ, ಡಿಸಿಷನ್ ಮೇಕರ್ಸ್ಗೆ ಕನ್ವಿನ್ಸ್ ಮಾಡಬೇಕು. ಬನ್ನಿ ಬಂಡವಾಳ ಹಾಕಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಣ. ಜೊತೆಗೆ ಚೈನಾ ಜೊತೆ ಕಾಂಪಿಟೇಷನ್ ಮಾಡೋದೇನು ಸುಲಭನಾ? ನಾವು ಕರ್ನಾಟಕದವರು ಬರೇ ತಮಿಳುನಾಡು, ತೆಲಂಗಾಣ ಜೊತೆ ಕಾಂಪಿಟೇಷನ್ ಇಲ್ಲ. ಬೇರೆ ರಾಜ್ಯದವರಿಗೆ ಕರ್ನಾಟಕ ಕಾಂಪಿಟೇಷನ್, ನಮಗೆ ವಿಯೆಟ್ನಾಮ್, ಫಿಲಿಪೀನ್ಸ್, ಚೈನಾ ಇವೆಲ್ಲ ಕಾಂಪಿಟೇಷನ್ ನಮಗೆ. ವಿ ಆರ್ ಅಹೆಡ್ ಆಫ್ ದ ಕರ್ವ್. $10 trillion ಎಕಾನಮಿ ಅಂತ ಹೆಂಗ್ರಿ ಆಗುತ್ತೆ? $10 trillion ಎಕಾನಮಿ ನೀವು ಪಾಲಿಟಿಕ್ಸ್ ಮಾಡಿದ್ರೆ? ನಾವಲ್ಲಿ ಹೋಗಿ ಏನ್ ನಮ್ಮ ರಾಷ್ಟ್ರದ ಬಗ್ಗೆ ಏನಾದ್ರು ಅಗೌರವ ತರ್ತೀವ? ಅಥವಾ ಅಲ್ಲಿ ಹೋಗಿ ನಾವು ಪಾಲಿಟಿಕ್ಸ್ ಮಾಡ್ತೀವ? ಬಿಜೆಪಿ ಹಿಂಗೆ, ಪ್ರೈಮ್ ಮಿನಿಸ್ಟರ್ ಹಿಂಗೆ, ವಿದೇಶಾಂಗ ಸಚಿವರು ಹಿಂಗೆ ಅಂತ ಅಲ್ಲಿ ಹೋಗಿ ಮಾತಾಡ್ತೀವ? ನೋಬಡಿ ಹ್ಯಾಸ್ ಟೈಮ್ ಟು ಲಿಸನ್ ಟು ಆಲ್ ದೋಸ್ ಥಿಂಗ್ಸ್ ದೇರ್. ಅಲ್ಲಿ 10 ಗಂಟೆ ಅಂತ ಟೈಮ್ ಕೊಟ್ರೆ 10 ಗಂಟೆಗೆ ಇರಬೇಕು, 15 ನಿಮಿಷ ಅಂದ್ರೆ 15 ನಿಮಿಷದಲ್ಲಿ ಮುಗಿಸ್ಬೇಕು. ರಾಜಕೀಯ ಮಾಡಕ್ಕಲ್ಲ ಹೋಗೋದಲ್ಲಿ ನಾವು. ಇವತ್ತು ದೇಶ ಔಟ್ರೈಟ್ಲಿ ಹೇಳ್ತಾ ಇದ್ದಾರೆ, ಒಂದ್ಸರಿ ಅಲ್ಲ, 2 ಸರಿ ಅಲ್ಲ, ಮೇಕ್ ಇನ್ ಇಂಡಿಯಾ ಆಗಬಾರ್ದು. ಮೇಕ್ ಇನ್ ಇಂಡಿಯಾ ಐಫೋನ್ಗಳು, ಮೊಬೈಲ್ ಫೋನ್ಗಳು, ಸ್ಯಾಮ್ಸಂಗ್ ಇರ್ಬೋದು, ಬೇರೆ ಇದು ಇರ್ಬೋದು, ಅಮೆರಿಕನ್ ಕಂಪನಿಗಳು ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೇನು ಉತ್ತರ ನಿಮ್ಮದು? ಎಲ್ಲಿ ತಯಾರಾಗ್ತಾ ಇದೆ ಆಪಲ್ ಫೋನ್ಗಳು ಅಥವಾ ಬೇರೆ ಫೋನ್ಗಳು? ಇಲ್ಲಿ ನಮ್ಮ ರಾಜ್ಯದಲ್ಲಿ. ಅವ್ರು ಬೇಡ ಅಂದಾಗ ಒಂದ್ಸರಿಯನ್ನ ತುಟಿ ಬೆಚ್ಚ ಮಾತಾಡಿದಾರೇನಪ್ಪ ಬಿಜೆಪಿ ಅವರು? ಒಂದ್ಸರಿಯನ್ನ ದೊಡ್ಡ ಹೋಗಿ ಅಲ್ಲಿ ಅಮೆರಿಕದಲ್ಲಿ ಇರ್ಬೋದು, ಬೇರೆ ರಾಜ್ಯದಲ್ಲಿ ಇರ್ಬೋದು, ಏನ್ 258 ಕೋಟಿ ರೂಪಾಯಿ 2 ವರ್ಷದಲ್ಲಿ ಏನು ಮಿನಿಸ್ಟರ್ಗಳಿಗೆ ಅಪ್ಕೊಳಕ್ಕ ಕೊಟ್ಟಿರೋದು ನಿಮ್ಗೆ? ಮತ್ ದೊಡ್ಡ ದೊಡ್ಡ ಭಾಷಣ ಬೇರೆ, ಮೈ ಫ್ರೆಂಡ್ ಡೊಲಾಂಡ್ ಅನ್ಕೊಂಡೆ. ಅದೇನು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಭಾಷಣದಲ್ಲಿ. ಮಾಗಾ ಪ್ಲಸ್ ಮೀಗಾ ಈಕ್ವಲ್ಸ್ ಮೆಗಾ ಅಂತ. ಏನ್ ಮೆಗಾ? ಯು ಆರ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ ಆಫ್ ಅ ಬಿಲಿಯನ್ ಪೀಪಲ್. ಏನಾದ್ರು ಅರ್ಥ ಇದೆಯನ್ರಿ ಇದಕ್ಕೆ? ವಾಟ್ ಡಸ್ ಇಟ್ ಇವನ್ ಮೀನ್? ಮಾಗಾ ಪ್ಲಸ್ ಮೀಗಾ ಈಕ್ವಲ್ಸ್ ಮೆಗಾ ಅಂದ್ಬಿಟ್ಟೆ. ಅದು ಕೆಲವು ಮಾತಂದವ್ರು ಹಾಕಿದ್ದು ಈ ಅಂಧಭಕ್ತರು ಚಪ್ಪಾಳೆ ಹೊಡೆದಿದ್ದು. ಎಲ್ಲಿ ಬಂದಿದೆ ಉದ್ಯೋಗ? ಎಲ್ಲಿ ಬಂದಿದೆ ಬಂಡವಾಳ? ವೇರ್ ಇಸ್ ದ ಇನ್ವೆಸ್ಟ್ಮೆಂಟ್? ವೇರ್ ಆರ್ ದ ಜಾಬ್ಸ್? ಮತ್ತೆ ನಾವು ನಮ್ಮ ರಾಜ್ಯ ಅಂತವರು ನಾವು ಹೋಗ್ಬೇಕು ಅಂದ್ರೆ ಯು ವಿಲ್ ಡಿನೈ ಅಸ್. ಗಿವ್ ಅಸ್ ರೀಸನ್ಸ್. ವಿ ಆರ್ ಓಕೆ ವಿತ್ ದ ಡಿನಯಲ್. ನೋ, ದಿಸ್ ಇಸ್ ನಾಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಅಂತ ನೀವು ಹೇಳಿದ್ರೆ ವಿ ವಿಲ್ ನಾಟ್ ಗೋ. I will finish. Last 1 minute. So my only this thing is, ನಾವೇನ್ ಕೇಳ್ತಾ ಇದ್ದಾರೆ ಇವತ್ತು? ನನಗೇನು, ಅವರ್ ಫಾರಿನ್ ಪಾಲಿಸಿ ಹ್ಯಾಸ್ ಬೀನ್ ಔಟ್ಸೋರ್ಸ್ಡ್ ಟು ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್. ದಟ್ ಐ ಆಮ್ 100% ಶೋರ್. ನಾವು ಹಣ ಇಟ್ಬಿಟ್ಟಿದೀವಿ ನಾವು ವಿದೇಶಾಂಗ ನೀತಿ ಅನ್ನೋದು. ನಿಮ್ಗೆ ಗೊತ್ತಲ್ಲ, ಆಪರೇಷನ್ ಸಿಂಧೂರ್ನಲ್ಲಿ ನಿನ್ನೆ ಕೂಡ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ನಾನೇ ಯುದ್ಧ ನಿಲ್ಲಿಸಿದ್ದು, ಐ ಲವ್ ಪಾಕಿಸ್ತಾನ್. ಆರ್ಮಿ ಚೀಫ್ ಅವರಿಗೆ ಯಾವುದೋ ಒಂದು ಫಂಕ್ಷನ್ ಕಳಿಸ್ತಾರಲ್ಲಪ್ಪ, ಟೆರರ್ ಸ್ಟೇಟ್ ಅಂತ. ಇವ್ರ ಯೋಗ್ಯತೆಗೆ ಒಂದು ಯಾವ್ದೋ IMF ಲೋನ್ ನಿಲ್ಸಕ್ಕಾಗಿಲ್ಲ, ಯುದ್ಧ ನಿಲ್ಲಿಸ್ತಾರ? ಮತ್ತೆಲ್ಲರೂ ಬಂದು ಅಡ್ವರ್ಟೈಸ್ಮೆಂಟ್ ಲಾಸ್ಟ್ ಟೈಮ್ ನೋಡಿರ್ಬೇಕಲ್ಲ, ನಮ್ಮ MP ಎಲೆಕ್ಷನ್ ಅಲ್ಲಿ ಪಪ್ಪಾನೇ ವಾರಪ್ಪ ಇದೆಯೋ ಅನ್ಕೊಂಡು ಏನೇನೋ ಮಾಡಿದ್ರು. ಏನಾಯ್ತ್ರಿ? ಯು ಹ್ಯಾವ್ ಔಟ್ಸೋರ್ಸ್ ಅವರ್ ಫಾರಿನ್ ಪಾಲಿಸಿ, ನೌ ಯು ಹ್ಯಾವ್ ಆಲ್ಸೋ ಔಟ್ಸೋರ್ಸ್ ಅವರ್ ಇನ್ವೆಸ್ಟ್ಮೆಂಟ್ ಪಾಲಿಸಿನೂ ಅನಿಸ್ತಾ ಇದೆ ನನಗೆ. ಟ್ರಂಪ್ ಅವ್ರು ಹೇಳಿದ್ರು, ಇಲ್ಲಿ ಫೋನ್ಗಳು ಆಗಬಾರ್ದು, ಆಯ್ತು ಜಿ ಹುಜೂರ್ ಅಂದ್ಬಿಟ್ಟು ಇವ್ರು ಒಪ್ಕೊಂಡಿದಾರ. ಏನ ಕಾರಣ ಬೇಕಲ್ಲ. ಆಮೇಲೆ ಇದು ಬರೇ ನಮ್ಮ ರಾಜ್ಯದಲ್ಲ. ನನ್ನ ಮಾಹಿತಿ ಪ್ರಕಾರ ತಮಿಳುನಾಡು ಅವರಿಗೂ ಡಿನೈ ಮಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ತೆಲಂಗಾಣದವರಿಗೂ ಡಿನೈ ಮಾಡಿದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಯಾಕಂದ್ರೆ ಇಲ್ಲಿ ಮೊನ್ನೆ ಪ್ಯಾರಿಸ್ ಏರ್ ಶೋ ಹೋದಾಗ ಆಹ್ವಾನ ಮೇರೆಗೆ ಅಲ್ಲಿ ನಮ್ಮ ನೆರೆ ರಾಜ್ಯದ ಒಬ್ರು ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಬಂದಿದ್ರು ಆ ಒಂದು ಡೆಲಿಗೇಷನ್ ಅಲ್ಲಿ ಖಾಸಗಿಯಾಗಿ. ನಾ ಕೇಳಿದೆ, ಎಲ್ಲಪ್ಪ ನಿಮ್ಮ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಕೇಳಿದಾಗ, ಇಲ್ಲ ಸರ್ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ.
ಆಮೇಲೆ ಹೇಳ್ತೀನಿ, ಫಸ್ಟ್ ನಮ್ದು ನೋಡ್ಕೊಳ್ಳೋಣ, ನಮ್ಮ ರಾಜ್ಯಕ್ಕೆ ನೋಡ್ಕೊಳ್ಳೋಣ. ಆದ್ರಿಂದ ನಾವಿದು ಸುಮ್ಮನೆ ಬಿಡೋದಲ್ಲ. ಐ ಆಮ್ ಗೋಯಿಂಗ್ ಟು ರೈಟ್ ಟು MEA seeking a valid explanation on why there was a denial of delegation, on why there was denying of support from the government of India, and I will request also the CM to write to the Prime Minister. We are not, ಇದೇನ್ ನಾವು ಇಲ್ಲಿ ಬಂಡವಾಳ ಬಂದ್ರೆ ಬರೇ ನಮ್ಗಲ್ಲ ರೀ ಬರೋದು, ಕೇಂದ್ರ ಸರ್ಕಾರಕ್ಕೂ ಹೋಗ್ತದೆ. ನೋಡ್ತಾ ಇದ್ರಲ್ಲ G7 ನಲ್ಲಿ ಏನೇನ್ ಆಗ್ತಾ ಇದೆ. ಪಾಪ ಆಹ್ವಾನ ಕೊಟ್ಟಿಲ್ಲ, ಜಬರ್ದಸ್ತಿನ ಆಹ್ವಾನ ಮಾಡಬೇಕು. ಅಲ್ಲಿ ಬಂದಾಗ ಪಾಪ ಒಬ್ಬ ಟ್ರಾನ್ಸ್ಲೇಟರ್ ಕೂತ್ಕೊಬೇಕು ಹಿಂದೆಗಡೆ. ಅವ್ರು ಏನ್ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಇವ್ರು ಏನ್ ಹೇಳ್ತಾರೆ ಹಿಂದಿನಲ್ಲಿ ಕೇಳ್ಕೊಳ್ಳಿಕ್ಕೆ. ಮಾಡೋದು ಇಲ್ಲ, ಮಾಡೋರಿಗೂ ಮಾಡಕ್ಕೂ ಬಿಡೋದಿಲ್ಲ. ಆದ್ರಿಂದ ವಿ ವಿಲ್ ಸೀಕ್ ಎನ್ ಎಕ್ಸ್ಪ್ಲನೇಷನ್. This is not in good. It is not in good spirit. ಇದೇನ್ ಮಾಡ್ತಾ ಇರೋದು ಇದು ಹೆಲ್ದಿ ಅಲ್ಲ. ನೀವು ಹೇಳಿ, ನಮಗೆ ಗೈಡ್ ಮಾಡಿ. ಆಸ್ ಅ ಗವರ್ಮೆಂಟ್ ಆಫ್ ಇಂಡಿಯಾ, ಯು ಹ್ಯಾವ್ ಆಲ್ ದ ರೈಟ್ ಟು ಟೆಲ್ ಅಸ್. You have all the right to tell us if we are erring, if we are making mistakes. But if you are not going to give us valid reasons, we will think it is politics. And I am telling you, it is politics. Delegation led by minister, denied. Delegation of officers, approved. Delegation led by another cabinet rank colleague, approved. Same delegation, same meetings. What should we make of it? ಇದೆಲ್ಲನೂ ಕೂಡ ತಮ್ಮ ವಿವೇಚನೆಗೆ ಬಿಡ್ತೀವಿ. ಈ ಎಲ್ಲ ಸ್ಲೋಗನ್ಗಳು ಇವೆ ಅಲ್ಲ, ಇವೆಲ್ಲ ಬರೇ ಸ್ಲೋಗನ್ ಆಗಿ ಉಳಿತದೆ. ಇದು $10 trillion ಎಕಾನಮಿಗಳೆಲ್ಲ ಬರೇ ನೋಡೋಣಪ್ಪ. ಯೋಗಿ ಆದಿತ್ಯನಾಥ್ ಅವ್ರಿಗೆ ಕಳಿಸಿ ನೋಡ್ತೀನಿ ನಾನು ಎಷ್ಟು ಬಂಡವಾಳ ತರ್ತಾರೆ. ಇಲ್ಲಿ MB ಪಾಟೀಲ್ ಅವರಿಗೆ ಹೋದ್ರೆ ಅವರಿಗೆ ಹಸುವೆ, ನಾವು ಹೋದ್ರೆ ಅಂತೂ ನಮ್ಗೆ ಪರ್ಮಿಷನ್ ಕೊಡಲ್ಲ. ಆದ್ರಿಂದ we will take this up officially to the government of India. Thank you. What has changed in 23-24? You went to US. From then to now, what has changed? How can I answer for Mr. Jaishankar or me? You should ask you should ask them what has changed. I remain the same. My job profile remains the same. And I don't. My policies remain the same. So I don't know. At least give me valid reasons. Sorry. You just speak the same English. Yeah, you just.